पहचान मिली, न कोई अपना आया, लेकिन एक मुसलमान को उसके दीन के मुताबिक रुखसत किया गया। शाहपुर के गंज कब्रिस्तान में कल 24 जून 2025 शाम 5 बजे शाहपुर में एक नामालूम शख्स का इंतकाल हुआ। न कोई पहचान मिल सकी, न कोई रिश्तेदार सामने आया और ना ही कोई अपना जनाजे के लिए मौजूद रहा। इस उदासी और तन्हाई के माहौल में STPI ने इंसानियत की मिसाल पेश करते हुए ज़िम्मेदारी उठाई। इस शख्स का तदफीन इस्लामी तरीके से करने का फ़ैसला लिया गया, जो कल शाम 5 बजे शाहपुर के गंज कब्रिस्तान में अमल में लाया गया। ये सिर्फ़ एक दफन नहीं था, ये एक मिसाल थी। जिसकी दुनिया में कोई पहचान ना हो, उसे भी उसके दीन के मुताबिक इज़्ज़त से रुखसत करना हमारा इंसानी और ईमानी फ़र्ज़ है। STPI का ये क़दम इंसानियत, ईमान और अखलाक की एक ज़िंदा मिसाल है। ಸಂಬಂಧಿಸಿದ ವ್ಯಕ್ತಿ ಸುಮಾರು 40 ಆ ಯಜಮಾನ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಮೇಲ್ಗಡೆ ಅಲ್ಲೇ ಮಲ್ಕೊಂಡಲ್ಲೇ ತೀರ್ಕೊಂಡಿದ್ರು. ಅಲ್ಲಿರ್ತಕ್ಕಂಥವ್ರು ಸಾರ್ವಜನಿಕರು, ವ್ಯಾಪಾರಸ್ಥರು ಇನ್ಫಾರ್ಮ್ ಮಾಡಿದ್ರು. ಬಂದು ಅದಕ್ಕೆ ಯಾರಿಗಾರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಿನ್ನೆ ಶಾಬಾದ್ ವ್ಯಕ್ತಿ ಅಂತೇಳಿ ಕೆಲವೊಬ್ರು ಹೇಳಿದ್ರು. ಆ ಶಾಬಾದಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರ ಫೋಟೋ ಎಲ್ಲ ವೈರಲ್ ಮಾಡಿದ್ರು. ಆದರೂ ಕೂಡ ಯಾರೂ ಬಂದಿಲ್ಲ. ಇಲ್ಲಿ ಶಾಪುರಲ್ಲಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಫೋಟೋ ಎಲ್ಲ ವೈರಲ್ ಆಯಿತು. ಆ ವ್ಯಕ್ತಿ ಅಥವಾ ಅವ್ರ ಸಂಬಂಧಿಕರು ಯಾರೇ ಇರಲಿಲ್ಲ. ಅದರ ಸಂಬಂಧ ಮುಸಲ್ಮಾನ್ ಸಮಾಜಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿ ಅಂತ ಗೊತ್ತಾದ ಮೇಲೆ ಸಮಾಜ ಮುಖಂಡರಾದಂಥ ನಾವು ನಮ್ಮ ಸಮಾಜದ ಪ್ರಕಾರ, ನಮ್ಮ ಧರ್ಮದ ಪ್ರಕಾರ ನಾವು ಯಾವ ಥರ ಅಂತ್ಯಕ್ರಿಯೆ ಮಾಡಬೇಕು ಅದನ್ನು ಮಾಡ್ತೀವಿ ಅಂಥೇಳಿ ಪೊಲೀಸ್ ಅಧಿಕಾರಿಗಳು ಮತ್ತು ಮುನ್ಸಿಪಾಲ್ಟಿ ಅವರನ್ನು ನಾವು ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಶವದ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ರು. ನಾವು ಪೋಸ್ಟ್ಮಾರ್ಟಮ್ ಮಾಡಿದ ನಂತರ ಶಾಪುರಿನ APMC ಇದು ಇದೆ, APMC ಯಾರ್ಡ್ ಹಿಂದ್ಗಡೆ ಅಲ್ಲಿರ್ತಕ್ಕಂಥ ಖಬ್ರಸ್ಥಾನದಲ್ಲಿ ನಾವೆಲ್ಲ ಇದ್ದೀವಿ ಮತ್ತು ನಮ್ಮ ಬೇರೆ ಬೇರೆ ನಮ್ಮ ಖದೀರ್ ಬೈ ನಾವೆಲ್ಲರೂ ಸೇರಿ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ಈಗ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ನಗರಸಭೆದು ಪ್ರೋಕ್ಲೇನು ಎಲ್ಲ ಆ ನಗರಸಭೆ ವಾಹನದ ಮುಖಾಂತರ ಆ ಶವವನ್ನು ಬಂದು ಅಂತ್ಯ ಸಂಸ್ಕಾರ ಮಾಡಿದ್ದೀವಿ. ಸಂಬಂಧಪಟ್ಟ ಯಾರಾದರೂ ಆ ಫೋಟೋ ಸಂಬಂಧ ಆಮೇಲೆ ಗೊತ್ತಾದರೂ ಕೂಡ ಬಂದು ಮಾತಾಡ್ಬೇಕು.